ಇವತ್ತಿನ ವಿಡಿಯೋದಲ್ಲಿ ಇವತ್ತು ಕೂಡ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಹಿರಿಯರು ಈ ಮಾತುಗಳನ್ನು ಹೇಳ್ತಾ ಇದ್ರು. ಅದ್ಯಾವ ಮಾತು ಅಂತ ಅಂದರೆ, ಒಂದು ಹೊತ್ತು ಉಂಡೋನು ಯೋಗಿ ಅಂತ ಕರಿತಾ ಇದ್ರು, 2 ಹೊತ್ತು ಉಂಡೋನು ಭೋಗಿ ಅಂತಾರೆ, 3 ಹೊತ್ತು ಉಂಡೋನು ರೋಗಿ ಅಂತಾರೆ, 4 ಹೊತ್ತು ಉಂಡೋನು ಎತ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ರು ಅಂತ ಗೊತ್ತಾ ನಿಮಗೆ? ಈ ದಿನ ನಾನು ನಿಮಗೆ ಒಪ್ಪತ್ತು ಉಪವಾಸ ಅಂದರೆ ಏನು, ಒಪ್ಪತ್ತು ಉಪವಾಸವನ್ನು ಯಾವ ರೀತಿ ಆಚರಿಸಬೇಕು, ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಒಪ್ಪತ್ತು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಒಪ್ಪತ್ತು ಅಂತ ಅಂದರೆ ಒಂದು ಹೊತ್ತು ಊಟ ಮಾಡೋದು ಅಂತ. ಈಗ ನೀವು ಬೆಳಗ್ಗೆ ಅಥವಾ ರಾತ್ರಿ ಮಾಡ್ತೀರಾ, ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು. ಒಂದು ಊಟವನ್ನು ಮಾಡಿ ಒಂದು ಉಪವಾಸವನ್ನು ಮಾಡ್ತಾರೆ, ಅದಕ್ಕೆ 1 ಹೊತ್ತು ಅಂತ ಹೇಳ್ತಾರೆ. ನಾನು ಹೇಳ್ತಾ ಇರೋದು ನಿಮಗೆ ಪೂರ್ತಿ ಉಪವಾಸ ಮಾಡೋದಲ್ಲ, 1 ಹೊತ್ತು ಒಪ್ಪತ್ತು, ಒಂದು ಊಟ ಮಾಡೋದನ್ನು ಒಪ್ಪತ್ತು ಅಂತ ಕರೀತಾರೆ. ನಾವು ಒಪ್ಪತ್ತನ್ನು ಹೇಗೆ ಆಚರಿಸ್ಬೇಕು ಅಂತ ಅಂದರೆ, ಉದಾಹರಣೆಗೆ ಶ್ರಾವಣ ಮಾಸವನ್ನು ತಗೊಳ್ಳೋಣ. ಶ್ರಾವಣ ಮಾಸದಲ್ಲಿ ಶ್ರಾವಣ ಸೋಮವಾರ ಒಪ್ಪತ್ತನ್ನು ಮಾಡ್ತಾರೆ. ಹಾಗೆ ಕೆಲವರು ಗುರುವಾರದಲ್ಲಿ ಒಪ್ಪತ್ತನ್ನು ಮಾಡ್ತಾರೆ ರಾಯರಿಗೋಸ್ಕರ. ಇನ್ನೂ ಕೆಲವರು ಅವರವರ ಮನೆ ದೇವರು ಶನಿವಾರ ಹನುಮಂತ ದೇವರಿಗೆ ಒಪ್ಪತ್ತನ್ನು ಮಾಡ್ತಾರೆ. ಹೀಗೆ ಅವರವರ ಅನುಕೂಲಕ್ಕೆ ತಕ್ಕಂತೆ. ಹಾಗೆ ಕೆಲವೊಬ್ಬರು ಒಂದು ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಿಮ್ಮ ಇಷ್ಟ ದೇವರು, ಕುಲದೇವರು, ಮನೆ ದೇವರು, ಹೀಗೆ ನಿಮಗೆ ಯಾರಿಗೆ ಒಪ್ಪತ್ತನ್ನು ಮಾಡಬೇಕು ಅಂತ ಮನಸ್ಸು ಬರುತ್ತೋ ಆ ಥರ ನೀವು ಆ ವಾರದಲ್ಲಿ ಒಪ್ಪತ್ತನ್ನು ಮಾಡಬೇಕಾಗುತ್ತೆ. ಹೇಗೆ ನಾವು ಒಪ್ಪತ್ತನ್ನು ಆಚರಣೆ ಮಾಡಬೇಕು ಅಂತ ಅಂದರೆ, ಉದಾಹರಣೆಗೆ ಇವಾಗ ಸೋಮವಾರನೇ ತಗೊಳ್ಳೋಣ. ಬೆಳಗ್ಗೆ ಎದ್ದುಬಿಟ್ಟು ತಲೆ ಸ್ನಾನವನ್ನು ಮಾಡ್ಕೋಬೇಕು. ಯಾರ್ಯಾರು ಒಪ್ಪತ್ತನ್ನು ಮಾಡ್ತಿರೋ, ಯಾವ್ಯಾವ ವಾರ ಮಾಡ್ತಿರೋ ಆ ವಾರದ ದಿವಸ ತಲೆ ಸ್ನಾನವನ್ನು ಕಂಪಲ್ಸರಿ ಮಾಡಲೇಬೇಕು. ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು. ನೀವು ಯಾವ ದೇವ್ರಿಗೋಸ್ಕರ ಈ ಒಪ್ಪತ್ತನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ದೇವರ ಫೋಟೋ ಇದ್ದರೆ ಆ ಫೋಟೋನ ಒರೆಸ್ಕೊಂಡ್ಬಿಟ್ಟು ಗಂಧ ಕುಂಕುಮ ಹಚ್ಕೊಂಡು ನೀವು ಪೂಜೆನ ಮಾಡ್ಕೋಬೇಕು. ತುಪ್ಪದ ದೀಪನ ಹಚ್ಚಬೇಕು. ದೇವ್ರ ಮುಂದೆ ಕೂತ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಈಗಾಗಲೇ ಸಂಕಲ್ಪ ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ಕೂಡ ತಿಳಿಸಿದ್ದೀನಿ. ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನೀವು ಯಾವ ಕಾರ್ಯಕ್ಕೆ ಮಾಡ್ತಾ ಇದ್ದೀರೋ ಅಥವಾ ನಿಮ್ಗೆ ಏನಾದರೂ ಒಂದು ಕೆಲಸ ಆಗಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದೀರೋ ಅದನ್ನು ನೀವು ಅಂದ್ಕೊಂಡು ಈ ಥರ ನನಗೆ ಒಂದು ಕೆಲಸ ಆಗಬೇಕು, ಅಲ್ಲಿ ತನಕ ನಾನು ಒಪ್ಪತ್ತನ್ನು ಆಚರಣೆಯನ್ನು ಮಾಡ್ತೀನಿ ನಿನ್ನ ವಾರ ದಿವಸ. ಈ ರೀತಿ ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ಮಾಡ್ಕೋಬೇಕು. ಏಕೆಂದರೆ ಭಗವಂತನ ಆಶೀರ್ವಾದವನ್ನು ಪಡೆದು ಅಪ್ಪಣೆಯನ್ನು ಪಡೆದು ನಾವು ಅನುಮತಿನ ಪಡ್ಕೊಂಡು ನಾವು ಯಾವಾಗಲೂ ಪೂಜೆ ಉಪವಾಸಗಳನ್ನು ಮಾಡಬೇಕು. ಏಕೆಂದರೆ ದೇವರ ಅನುಗ್ರಹ ಆಶೀರ್ವಾದ ನಮಗೆ ಬೇಕು. ಅದಕ್ಕೋಸ್ಕರ ಹೀಗೆ ಸಂಕಲ್ಪವನ್ನು ಮಾಡಿಕೊಂಡು ಒಪ್ಪತ್ತನ್ನು ಶುರು ಮಾಡೋದು. ಕೆಲವೊಬ್ಬರು ಕಂಟಿನ್ಯೂಸ್ ಆಗಿ ನಮ್ಮ ಜೀವನ ಪರ್ಯಂತ ನಾವು ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಉದಾಹರಣೆಗೆ ಮನೆ ದೇವರು ಇರ್ತಾರಲ್ವಾ, ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ ನಮ್ಮ ಜೀವ ಇರೋ ತನಕನೂ ನಾವು ಶನಿವಾರ ಮಾಡ್ತೀವಿ ಒಪ್ಪತ್ತಂತ, ಗುರುವಾರ ಮಾಡ್ತೀವಿ ಒಪ್ಪತ್ತಂತ ಅಂದ್ಕೊಂಡಿರ್ತಾರೆ. ಇಲ್ಲ ನಿಮ್ಮ ಕಾರ್ಯ ಆಗೋ ತನಕ ಮಾಡ್ತೀವಿ ಅಂತ ಅನ್ಕೋಬೋದು. ನಿಮ್ಗೆ ಹೇಗೆ ಅನುಕೂಲನೋ, ನಮ್ಮ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ನಾವು ಸಂಕಲ್ಪವನ್ನು ಮಾಡ್ಕೋಬೇಕು ದೇವ್ರ ಮುಂದೆ. ಇನ್ನು ಒಪ್ಪತ್ತು ಹೇಗೆ ಮಾಡೋದು ಅಂತ ಅಂದರೆ, 1 ಹೊತ್ತು ಊಟವನ್ನು ಮಾಡಬೇಕು. ಬೆಳಗ್ಗೆ ಸಾಧ್ಯ ಆದವರು ಬೆಳಗ್ಗೆ ಮಾಡ್ಕೋಬೋದು, ರಾತ್ರಿ ಸಾಧ್ಯ ಆದವರು ರಾತ್ರಿ ಮಾಡ್ಕೊಳ್ಳಿ. ಆದಷ್ಟು ಬೆಳಗ್ಗೆ ಊಟ ಮಾಡೋದೇ ಉತ್ತಮ ಅಂತಲೇ ಹೇಳ್ತೀನಿ. ಕೆಲವರೆಲ್ಲ ಕೆಲಸಕ್ಕೆ ಹೋಗೋರು ಇರ್ತಾರೆ, ಬೆಳಗ್ಗೆ ಬೇಗ ಹೋಗಬೇಕಾಗಿರುತ್ತೆ. ಹಾಗಾಗಿ ನಿಮ್ಮ ಅನುಕೂಲನ ನೋಡ್ಕೊಳ್ಳಿ. ಬೆಳಗ್ಗೆ ತಿಂಡಿ ಏನೂ ತಿನ್ನಬಾರ್ದು, ಒಂದೇ ಸಲ ಊಟನ ಮಾಡಬೇಕಾಗುತ್ತೆ. ನೀವು ಕೆಲಸಗಳಿಗೆ ಹೋಗ್ತೀವಿ ಅಂತ ಅಂದರೆ ದೇವ್ರ ಹತ್ರ ಬೇಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಒಂದಿಷ್ಟು ಹಾಲು, ಸಕ್ಕರೆ ಅಥವಾ ಬೆಲ್ಲ, ಹಣ್ಣು, ಕಾಯಿ ಏನಿರುತ್ತೋ ಅದನ್ನು ನೀವು ನೈವೇದ್ಯವನ್ನು ಮಾಡ್ಬೋದು. ದೇವ್ರಿಗೆ ಈ ರೀತಿ ನೈವೇದ್ಯವನ್ನು ಮಾಡಿಬಿಟ್ಟು ನೀವು ಊಟವನ್ನು ಮಾಡಿಕೊಂಡು ನೀವು ಕೆಲಸಕ್ಕೆ ಹೋಗ್ಬೋದು. ಹಾಗೆ ಆಗಿಲ್ಲ ಅಂತ ಅಂದರೆ ನೀವು ಡಬ್ಬಿ ತೊಗೊಂಡು ಹೋಗ್ಬೋದು. ಕೆಲವು ಸಲ ಅನಾನುಕೂಲ ಇತ್ತು ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ಇಲ್ಲ ನಾವು ಬೆಳಗ್ಗೆ ಒಂದೇ ಸಲ ತಿಂಡಿ ತಿಂದು ರಾತ್ರಿಲಿ ಊಟ ಮಾಡ್ತೀವಿ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಆ ರೀತಿನೂ ಕೂಡ ಮಾಡೋರು ಇರ್ತಾರೆ.
ಮತ್ತು ನೀವು ನಿಮ್ಮ ಅನುಕೂಲನ ನೋಡ್ಕೊಳ್ಳಿ. ಇಲ್ಲ ನಾವು ಬೆಳಗ್ಗೆ ಮನೆಯಲ್ಲೇ ಇರ್ತೀವಿ, ಏನೂ ತೊಂದರೆ ಇಲ್ಲ ಅಂತ ಅಂದರೆ ಒಂದೇ ಸಲ ನೀವು ಊಟವನ್ನು ಮಾಡಬೇಕು. ತಿಂಡಿ ಎಲ್ಲ ಏನು ತಿನ್ನಬಾರ್ದು, ಒಂದೇ ಸಲ ಊಟವನ್ನು ಮಾಡಬೇಕಾಗತ್ತೆ. 11 ಗಂಟೆ 11:15 ನಿಮಗೆ ಎಷ್ಟು ಸಮಯ ಇರೋದಕ್ಕಾಗುತ್ತೋ ಅಲ್ಲಿ ತನಕ ಇದ್ದು ಒಂದು ಊಟವನ್ನು ಮಾಡ್ಕೋಬೇಕು. ಮತ್ತು ರಾತ್ರಿ ನಿಮಗೆ ಶಕ್ತಿ ಇದೆ, ನಮಗೆ ಇರೋದಕ್ಕಾಗುತ್ತೆ ಅನ್ನೋರು ರಾತ್ರಿ ಏನು ತಿನ್ನಬಾರ್ದು. ಹಾಲು ಹಣ್ಣು ಬೇಕಾದರೆ ತಗೋಬಹುದು. ಪೂರ್ತಿ ನಮಗೆ ನಿಶಕ್ತಿ ಆಗುತ್ತೆ, ನಮಗೆ ಅಷ್ಟೊತ್ತಿರೋದಕ್ಕಾಗಲ್ಲ ಅಂತ ಅನ್ನೋರು ಏನಾದರೂ ನೀವು ಫಲಹಾರವನ್ನು ಮಾಡ್ಕೋಬೋದು. ಈ ಒಂದು ಯಾವತ್ತು ನೀವು ಒಪ್ಪತ್ತು ಮಾಡ್ತಿರೋ ಅವತ್ತಿನ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದು ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರ್ದು. ರಾತ್ರಿ ಹೊತ್ತಲ್ಲಿ ನೀವು ಫಲಹಾರವನ್ನು ಬೇಕಾದರೆ ಮಾಡ್ಕೋಬೋದು. ಅವಲಕ್ಕಿ ಉಪ್ಪಿಟ್ಟು ಈ ಥರ ನಿಮಗೆ ಏನು ಸಾಧ್ಯ ಆಗುತ್ತೋ ಮಾಡ್ಕೋಬೋದು. ಇಲ್ಲ ಬರೀ ಅವಲಕ್ಕಿ ಅದನ್ನೇ ಕಲಿಸ್ಕೊಂಡು ತಿನ್ಬೋದು ನೀವು. ಹೀಗೆ ನಿಮ್ಮ ಅನುಕೂಲ ತಕ್ಕ ಹಾಗೆ ನೀವು ಆರೋಗ್ಯದ ದೃಷ್ಟಿಯನ್ನು ನೋಡಿಕೊಂಡು ನೀವು ಉಪವಾಸವನ್ನು ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ 2 ಹೊತ್ತು ಅಥವಾ 3 ಹೊತ್ತು ತಿನ್ನಬಾರ್ದು ಅಂತ ಹೇಳ್ತಾರೆ. ಈಗ ಮಾತಿನಲ್ಲಿ ಹೇಳೋದಾದರೆ ಮನೆಗಳಲ್ಲಿ ಹಿರಿಯರು ಹೇಳ್ತಾ ಇರ್ತಾರೆ ಅಲ್ವಾ, ಏನು ಅಂತ ಅಂದರೆ 1 ಹೊತ್ತು ಉಂಡೋನು ಯೋಗಿ ಅಂತ ಕರೀತಾರೆ, 2 ಹೊತ್ತು ಉಂಡೋನು ಭೋಗಿ ಅಂತಾರೆ, 3 ಹೊತ್ತು ಉಂಡೋನು ರೋಗಿ ಅಂತಾರೆ, 4 ಹೊತ್ತು ಉಂಡೋನು ಎತ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇದು ಎಷ್ಟು ಸತ್ಯ ಇದೆ ಇದರಲ್ಲಿ ಅಂದರೆ 1 ಹೊತ್ತು ಉಂಡೋನು ಯೋಗಿ ಅಂದರೆ ಅಷ್ಟು ಸಾಧನೆಯನ್ನು ಮಾಡಿದಂಥ ಶಕ್ತಿ ಉಳ್ಳವರು. ಇವಾಗ ಯತಿಗಳೇ ಆಗಿರ್ಬೋದು, ಸನ್ಯಾಸಿಗಳೇ ಆಗಿರಲಿ, ಅವರೆಲ್ಲರೂ ಕೂಡ 1 ಹೊತ್ತು ಊಟವನ್ನು ಮಾಡೋದು ದಿನನಿತ್ಯನೂ ಅಷ್ಟೇ. ಇವರೆಲ್ಲ ಯೋಗ ಸಾಧನೆಯನ್ನು ಮಾಡುವಂಥವರು. ಆ ರೀತಿ ಶಕ್ತಿನ ಭಗವಂತ ಕೊಟ್ಟಿರ್ತಾರೆ. ಇನ್ನು 2 ಹೊತ್ತು ಉಂಡೋನು ಭೋಗಿ, ಭೋಗವನ್ನು ಅನುಭವಿಸ್ತಾನೆ ಅಂದರೆ ಸುಖವನ್ನು ಪಡಿತಾನೆ ಜೀವನದಲ್ಲಿ ಅಂತ ಹೇಳ್ತಾರೆ. ಇನ್ನು 3 ಹೊತ್ತು ಉಂಡೋನು ರೋಗಿ ಅಂತ ಕರೀತಾರೆ. ಅದಕ್ಕೋಸ್ಕರ ಯಾವತ್ತೂ ನಾವು 3 ಹೊತ್ತು ತಿನ್ನಬಾರ್ದು ಅಂತ ಹೇಳ್ತಾರೆ. 2 ಹೊತ್ತು ತಿನ್ನಬೇಕು, ಸಾಧ್ಯವಾದಷ್ಟು 1 ಹೊತ್ತು ತಿನ್ನೋದಕ್ಕೆ ಪ್ರಯತ್ನ ಮಾಡಬೇಕು. ಆಗಿಲ್ಲ ಅಂತ ಅನ್ನೋರು 2 ಹೊತ್ತು ತಿನ್ಬೋದು. ಕೆಲವರು ಮನೆಯಲ್ಲಿ ಈ ರೀತಿ ಪದ್ಧತಿಗಳು ನಡೆಸ್ಕೊಂಡು ಬಂದಿರ್ತಾರೆ. ಬೆಳಗ್ಗೆ 11:30 12 ಗಂಟೆ ಆ ಟೈಮ್ನಲ್ಲಿ ಊಟವನ್ನು ಮಾಡ್ತಾರೆ. ಮತ್ತು ರಾತ್ರಿನೇ ಊಟ ಮಾಡುವಂಥದ್ದು. ನಾವು ವಾರ ಮಾಡೋದಾದರೆ ಫಲಹಾರವನ್ನು ಮಾಡ್ಕೋಬೋದು, ಇಲ್ಲ ಅಂತಂದರೆ ಮಾಮೂಲಿಯಾಗಿ ಊಟವನ್ನು ಮಾಡ್ತಾರೆ. ಹೀಗೆ 2 ಹೊತ್ತು ಉಂಡೋನು ಭೋಗಿ ಅಂತಾರೆ, ಇನ್ನು 3 ಹೊತ್ತು ತಿಂದವನು ರೋಗಿ ಅಂತ ಕರೀತಾರೆ. ಈ ಥರ ಶಾಸ್ತ್ರವನ್ನು ಮಾಡಿದ್ದಾರೆ. ಯಾಕಂದರೆ ನಾವು ಸುಮ್ಮನೆ ತಿಂತಾನೇ ಇದ್ದರೆ ಜಾಸ್ತಿ ಹೊಟ್ಟೆಗೆ ಅದು ರೋಗಕ್ಕೆ ಗುರಿಯಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಇನ್ನು 4 ಹೊತ್ತು ಉಂಡೋನು ಎತ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅಂದರೆ ಸಾವು ಸಂಭವಿಸ್ಬೋದು ಅಂತ. ಹೊಟ್ಟೆಗೆ ಯಾವಾಗಲೂ ನಾವು ಎಷ್ಟು ಕಡಿಮೆ ಆಹಾರವನ್ನು ಹಾಕ್ತೀವೋ, ಎಷ್ಟು ನಾವು ಅದಕ್ಕೆ ವಿಶ್ರಾಂತಿಯನ್ನು ಕೊಡ್ತೀವೋ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಆಹಾರ ಯಾವಾಗಲೂ ಹಿತಮಿತವಾಗಿರಬೇಕು. ಈ ರೀತಿ ಕೆಲವೊಂದು ಮಾತುಗಳನ್ನು ಹಿರಿಯರು ಮನೆಯಲ್ಲಿ ಆಡ್ತಾ ಇರ್ತಾರೆ. ಇದೆಲ್ಲ ಸುಳ್ಳಲ್ಲ. ಅವರು ಆ ಮಾತನ್ನು ಹೇಳ್ತಾರೆ ಅಂದರೆ ಅದು ಸತ್ಯ, ಸಾರಾಂಶ ಅದರಲ್ಲಿರುತ್ತೆ. ಇದನ್ನೆಲ್ಲ ನಾವು ತಿಳ್ಕೊಂಡು ಕಲಿತ್ಕೊಂಡು ಮುಂದಿನ ಪೀಳಿಗೆಗೂ ನಾವು ಹೇಳ್ಕೊಡ್ಬೇಕಾಗುತ್ತೆ. ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ಪದ್ಧತಿಗಳು, ಇದನ್ನು ಯಾವುದನ್ನು ನಾವು ಬಿಡಬಾರ್ದು. ನಮ್ಮ ಮಕ್ಕಳು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗೆ ನಾವು ಹೇಳ್ಕೊಡ್ಬೇಕು ಮಕ್ಕಳಿಗೂ ಸಹ. ನಾವು ಹೇಗೆ ಮನೆಯಲ್ಲಿ ಪದ್ಧತಿಗಳನ್ನು ಆಚಾರ ವಿಚಾರಗಳನ್ನು ಮಾಡ್ತಾ ಇರ್ತೀವೋ ಅದನ್ನು ನೋಡಿ ಮಕ್ಕಳು ಕಲ್ತ್ಬಿಡ್ತಾರೆ. ಹೀಗೆ ಒಟ್ಟಿನಲ್ಲಿ 1 ಹೊತ್ತು ಊಟವನ್ನು ಮಾಡೋದು ಅಂತ ಅರ್ಥ. ನಿಮಗೆ ಸಾಧ್ಯ ಆದರೆ ರಾತ್ರಿ ಹೊತ್ತು ಹಣ್ಣು ಹಾಲು ತಗೊಂಡು ನೀವು ಮಲ್ಕೋಬೋದು. ಇನ್ನು ಅವತ್ತಿನ ದಿವಸ ನೀವು ಯಾವ ವಾರ ಯಾವ ದಿನ ವ್ರತ ಮಾಡ್ತಿರೋ ಅವತ್ತು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಅದನ್ನು ನೆನ್ಪಿಟ್ಕೊಳ್ಳಿ. ಆಚೆ ಎಲ್ಲೆಲ್ಲೋ ತಿನ್ನೋದು, ಕುಡಿಯೋದು, ನೀರು ಕುಡಿಯೋದು ಇದೆಲ್ಲ ಮಾಡಬಾರ್ದು. ಯಾಕಂತಂದರೆ ನಾವು ಶುದ್ಧಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ಯಾವುದಾದ್ರೂ ಒಂದು ಭಗವಂತನ ಕಾರ್ಯವನ್ನು ಮಾಡಿದ್ರೆ ಅದು ನಮಗೆ ಫಲ ಸಿಗಬೇಕು. ಅದಕ್ಕೋಸ್ಕರ ಹುಷಾರಾಗಿ ನಾವು ಈ ಒಂದು ಆಚರಣೆಯನ್ನು ಮಾಡಬೇಕಾಗತ್ತೆ. ಎಲ್ಲೆಲ್ಲೋ ತಿನ್ನೋದು ಮಾಡಬಾರ್ದು. ಶುದ್ಧವಾಗಿ ನೀವೆಲ್ಲಾದರೂ ಹೊರಗಡೆ ಕೆಲಸಗಳಿಗೆ ಹೋಗ್ತೀರಾ ಅಂತಂದರೆ ಮನೆಯಿಂದನೇ ನೀವು ಡಬ್ಬಿನ ತೊಗೊಂಡೋಗಿ, ನೀರು ಕೂಡ ತೊಗೊಂಡೋಗಿ. ಆದಷ್ಟು ನಾವು ಊಟ ಮಾಡಬೇಕಾದ್ರೆ ಚಪ್ಪಲಿಗಳನ್ನು ಹಾಕ್ಕೊಂಡು, ಶೂಸ್ಗಳನ್ನು ಹಾಕ್ಕೊಂಡು ಊಟವನ್ನು ಮಾಡಬಾರ್ದು. ಕೆಲವೊಂದು ಊಟದ ಪದ್ಧತಿಗಳು, ನಿಯಮಗಳು ತುಂಬಾ ಇದೆ. ಇದೆಲ್ಲ ಇನ್ನೊಂದ್ಸಲಿ ತಿಳಿಸ್ತೀನಿ ನಿಮಗೆ. ಇನ್ನು ಕಾಫಿ, ಟೀ, ಹಾಲು ಎಲ್ಲವನ್ನು ತಗೋಬೋದು. ಬೆಳಗ್ಗೆ, ಸಾಯಂಕಾಲ ಅಥವಾ ರಾತ್ರಿ ಆದರೂ ಕುಡಿಬೋದು.
ಆಚೆ ಕಡೆ ಎಲ್ಲ ಬೇಡ, ಮನೆಯಲ್ಲೇ ಮಾಡಿಕೊಂಡು ನೀವು ಕುಡಿಬೋದು. ಇನ್ನು ಹೆಣ್ಮಕ್ಳು ಮಾಡುವಾಗ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಹೆಂಗಂದ್ರೆ ಉಪವಾಸವನ್ನು ಆಚರಣೆ ಮಾಡ್ಬೋದು. ಇವಾಗ ಏಕಾದಶಿಗೆ ಹೇಗೆ ಭೇದವಿಲ್ಲವೋ ಹಾಗೇನೆ ಈ ಒಪ್ಪತ್ತಿಗೂ ಕೂಡ ತಿಂಡಿ ಫಲಹಾರವನ್ನು ಮಾಡಿಕೊಂಡು ತಿನ್ಬೋದು. ಹೀಗೆ ನೀವು ಒಪ್ಪತ್ತು ಉಪವಾಸವನ್ನು ಆಚರಣೆಯನ್ನು ಮಾಡ್ಕೋಬೋದು. ಇನ್ನು ಪೂಜೆ ಪುನಸ್ಕಾರದ ಬಗ್ಗೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ನೀವು ಆ ರೀತಿ ಮಾಡ್ಕೋಬೋದು. ಇನ್ನು ಸಂಜೆ ಬಂದಮೇಲೆ ಆದರೂ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾವ ದೇವರ ವಾರ ಮಾಡ್ತಾ ಇದ್ದೀರೋ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡ್ಕೋಬೋದು. ಹೀಗೆ ಒಪ್ಪತ್ತನ್ನು ಆಚರಣೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದಿಷ್ಟು ಕೂಡ ಒಪ್ಪತ್ತು ಉಪವಾಸ ಅಂದರೆ ಏನು, ಒಪ್ಪತ್ತು ಉಪವಾಸ ಯಾವ ರೀತಿ ಆಚರಿಸ್ಬೇಕು, ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.